ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲ ನನ್ನ ವೀಕ್ಷಕರಿಗೆ ವಿಷು ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನೋಡಿ, ಇವತ್ತು ನಾನು ವಿಷು ಹಬ್ಬಕ್ಕೆ ಮನೆಯಲ್ಲಿ ಒಂದು ಪಾಯಸವನ್ನು ಮಾಡಿದ್ದೇನೆ. ಒಂದು ವೆರೈಟಿ ಆಗಿರುವಂತಹ ಒಂದು ಪಾಯಸ. ಬೇಸಿಗೆ ಟೈಮಲ್ಲಿ ಈ ಥರ ಮಾಡಿ ಕುಡಿಯುವುದರಿಂದ ತುಂಬಾ ಒಂದು ಮಜಾ ಸಿಗ್ತದೆ. ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ಬೋದು ಈ ರೀತಿ ಮಾಡಿಕೊಟ್ರೆ. ಬನ್ನಿ ಈಗ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡಿ ಬರುವ. ನೋಡಿ, ಇಲ್ಲಿ ನಾನೀಗ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಇದಕ್ಕೀಗ ಒಂದು 2 ಸ್ಪೂನಿನಷ್ಟು ತುಪ್ಪವನ್ನು ಹಾಕಿದ್ದೇನೆ. ಆಮೇಲೆ ನೋಡಿ, ತೆಳುವಾಗಿರುವಂತಹ ಶಾವಿಗೆಯನ್ನು ಈ ರೀತಿ ಕಟ್ ಮಾಡಿ ತುಪ್ಪದೊಂದಿಗೆ ಇದನ್ನು ಫ್ರೈ ಮಾಡಬೇಕು. ನೋಡಿ, ಒಂದು ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಫ್ರೈ ಮಾಡಿದರೆ ಸಾಕು. ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಪ್ಯಾಕೆಟ್ ಹಾಲನ್ನು ಹಾಕ್ತಾ ಇದ್ದೇನೆ. ನೋಡಿ, 1 ಪ್ಯಾಕೆಟ್ ಹಾಲು ಹಾಕಿದ ನಂತರ ನಾನು ಒಂದು 2 ಕಪ್ಪಿನಷ್ಟು ನೀರನ್ನು ಕೂಡ ಇದಕ್ಕೀಗ ಆ್ಯಡ್ ಮಾಡಿದ್ದೇನೆ. ನೀರನ್ನು ನೋಡಿ ಹಾಕಿದರೆ ಆಯಿತು. ಇನ್ನೀಗ ಇದೊಂದು ಕುದಿ ಬರಬೇಕು. ನೋಡಿ, ಈಗ ಕುದಿ ಬರ್ತಾ ಉಂಟು. ಈಗ ಶಾವಿಗೆ ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಈ ರೀತಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಆಮೇಲೆ ನಾನು ಸ್ವಲ್ಪ ಕಸ್ಟರ್ಡ್ ಪೌಡರನ್ನು ಹಾಲಿನಲ್ಲಿ ಈ ರೀತಿ ಕಲಸಿಟ್ಟಿದ್ದೆ. ಇದನ್ನೀಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಕಸ್ಟರ್ಡ್ ಪೌಡರನ್ನು ಸೇರಿಸಿದ ನಂತರ ಒಳ್ಳೆ ರೀತಿಯಲ್ಲಿ ಇದನ್ನು ಕಲಸ್ತಾನೇ ಇರಬೇಕು, ಇಲ್ಲದಿದ್ದರೆ ಗಂಟು ಬೀಳ್ತದೆ. ನೋಡಿ, ಇದನ್ನು ಒಳ್ಳೆ ರೀತಿಯಲ್ಲಿ ಕಲಸಿದ ನಂತರ ನಾನಿದಕ್ಕೆ ಒಂದು ಸಣ್ಣ ಡಬ್ಬ ಮಿಲ್ಕ್ ಮೇಡನ್ನು ಫುಲ್ಲಾಗಿ ಹಾಕ್ತಾ ಇದ್ದೇನೆ. ನೋಡಿ, ಈಗ ನಾನು ಮೊದಲಿಗೆ ಸ್ವಲ್ಪ ಹಾಕಿದ್ದೇನೆ. ಆಮೇಲೆ ನಾನು ಸಿಹಿಗೋಸ್ಕರ ಒಂದು ಫುಲ್ ಡಬ್ಬವನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ಇನ್ನು ಮಿಕ್ಸ್ ಮಾಡುವ. ನೋಡಿ, ಸ್ವಲ್ಪ ಹೊತ್ತು ಇದನ್ನು ಇದೇ ರೀತಿ ಕಲಸಿದ ನಂತರ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ನಂತರ ಇದು ರೂಮ್ ಟೆಂಪರೇಚರ್ಗೆ ಬರೋವರೆಗೆ ಇದನ್ನು ಹೊರಗಡೆನೆ ಇಟ್ಬಿಡುವ. ನೋಡಿ, ಪೂರ್ತಿಯಾಗಿ ಇದು ತಣ್ಣಗಾಗಬೇಕು. ನೋಡಿ, ಈಗ ಇದು ತಣ್ಣಗಾಗಿದೆ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಆ್ಯಪಲನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಬಾಳೆಹಣ್ಣನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಯಾವುದೇ ಫ್ರೂಟ್ಸನ್ನು ಬೇಕಾದರೂ ಇದಕ್ಕೆ ಸೇರಿಸ್ಬೋದು. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ತಿಕ್ಕಾಗಿದ್ದರೆ ಸ್ವಲ್ಪ ಇದಕ್ಕೆ ಹಾಲನ್ನು ಸೇರಿಸಿದರೆ ಆಯಿತು. ನೋಡಿ, ನಾನೀಗ ಇದನ್ನು ಇಷ್ಟು ಲೂಸ್ ಮಾಡಿದ್ದೇನೆ. ನೋಡಿ, ಒಳ್ಳೆ ರೀತಿಯಲ್ಲಿ ಇದನ್ನು ಕಲಸಿ ಫ್ರಿಜ್ಜಲ್ಲಿಟ್ಟು ಕೂಡ ಇದನ್ನು ತಿನ್ಬೋದು, ಅಥವಾ ಇದೇ ರೀತಿ ಕೂಡ ಇದನ್ನು ಸರ್ವ್ ಮಾಡಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಟೇಸ್ಟಿಯಾಗಿರುವ ದಿಲ್ಖುಷ್ ಪಾಯಸಂ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಬಾಯ್.